ಇರಬೇಕು, ಖುಷಿಯನ್ನ ಹೇಳಿಕೊಳ್ಳಲು, ನೋವನ್ನ ಹಂಚಿಕೊಳ್ಳಲು. ಮನುಷ್ಯನಿಗೆ ಗಾಳಿಯಂತೆ ಕೋಪ ಇರಬೇಕು, ಬೆಟ್ಟದಂತೆ ತಾಳ್ಮೆ ಇರಬೇಕು. ಜೀವನದಲ್ಲಿ ಕೊನೆಯಾಗಲು 2 ಕಾರಣಗಳಿವೆ. ಒಂದು ಕೆಟ್ಟವರ ಮೇಲೆ ನಂಬಿಕೆ ಇಡೋದು, ಇನ್ನೊಂದು ಒಳ್ಳೆಯವರ ಮೇಲೆ ಸಂಶಯ ಪಡೋದು. ನಿನ್ನನ್ನು ಯಾರೊಂದಿಗೂ ಹೋಲಿಸಿಕೊಳ್ಬೇಡ, ಯಾಕಂದ್ರೆ ನಿನಗೆ ಸರಿಸಾಟಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಗೊಂದಲಕ್ಕೊಳಗಾದ ಮನಸ್ಸು ಬೆಳಕಿನಲ್ಲಿಯೂ ಕಳೆದು ಹೋಗ್ತದೆ, ಆದರೆ ಶಾಂತ ಮನಸ್ಸು ಕತ್ತಲೆಯಲ್ಲಿಯೂ ತನ್ನ ದಾರಿಯನ್ನ ಕಂಡುಕೊಳ್ತದೆ. ಶಾಂತಿ ಮತ್ತು ಸಮಾಧಾನವೇ ಜೀವನದಲ್ಲಿ ಬಹಳ ದೊಡ್ಡ ಶ್ರೀಮಂತಿಕೆ. ಅರ್ಧ ಸಂಬಂಧಗಳು ತಪ್ಪು ತಿಳುವಳಿಕೆಯಿಂದ ಸತ್ತರೆ ಇನ್ನರ್ಧ ಅಹಂಕಾರದಿಂದ ಸಾಯ್ತವೆ. ಅಹಂಕಾರ ಸಂಪತ್ತು ಒಂದೇ ಕ್ಷಣದಲ್ಲಿ, ಸೌಂದರ್ಯ ಒಂದೇ ರೋಗದಲ್ಲಿ ಮತ್ತು ಗೌರವ ಒಂದೇ ತಪ್ಪಿನಲ್ಲಿ ನಾಶವಾಗ್ತದೆ. ಆದ್ದರಿಂದ ಈ 3 ವಸ್ತುಗಳ ಮೇಲೆ ಯಾವತ್ತಿಗೂ ಅಹಂಕಾರ ಪಡಬೇಡಿ. ಕರ್ಮ ಹೇಳ್ತದೆ, ನಿನ್ನವರು ಬದಲಾಗಿ ನಿನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದಾಗ ಒಬ್ಬನೇ ಬದುಕಲು ಸಿದ್ಧನಾಗಿರು. ಇವತ್ತಿಗೆ ನೀನು ಅವರಿಗೆ ಬೇಕಾಗಿದ್ದೀಯಾ, ನಾಳೆ ನೀನು ಅವರಿಗೆ ಬೇಡವಾಗಬಹುದು. ಇದೇ ನಿಜವಾದ ಜೀವನ. ಟೀಕೆಗಳಿಗೆ ನಮ್ಮ ಜೀವನ, ವ್ಯಕ್ತಿತ್ವ, ನಡವಳಿಕೆಗಳೇ